ನೆಲಮಂಗಲದಲ್ಲಿ 100 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ವಿಚಾರ. ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ದಿನೇಶ್ ಗುಂಡೂರಾವ್. ಸಚಿವರಿಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಸಾಥ್ ಕೊಟ್ಟರು. ಆಸ್ಪತ್ರೆ ಭೇಟಿ ವೇಳೆ ಸಮಸ್ಯೆ ಬಗ್ಗೆ ರೋಗಿಗಳ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆಸ್ಪತ್ರೆಯ ಸಮಸ್ಯೆ ಬಗ್ಗೆ ವೈದ್ಯರಿಗೆ ವಿವರಣೆ ಕೇಳಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವರ ಭೇಟಿ ಅಂದರೆ 100 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ವಿಚಾರ. ಆಸ್ಪತ್ರೆ ನಿರ್ಮಾಣದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಚಿವರಿಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಸಾಥ್ ಕೊಟ್ಟರು. 100 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ವಿಚಾರ ಇದು. ಅದೇ ಸಂದರ್ಭದಲ್ಲಿ ರೋಗಿಗಳನ್ನ ಮಾತನಾಡಿಸಿದ್ರು ದಿನೇಶ್ ಗುಂಡೂರಾವ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೆಲಮಂಗಲದಲ್ಲಿ ಇರುವಂತಹ ಆಸ್ಪತ್ರೆ ಬಹಳ ಹಳೆಯ ಆಸ್ಪತ್ರೆ ಒಂದು. ಆಮೇಲೆ ಅದನ್ನ ಸ್ವಲ್ಪ ಏನು ವಿಸ್ತೀರ್ಣ ಮಾಡಿದರೆ ಅದು ವೈಜ್ಞಾನಿಕವಾಗಿಲ್ಲ ಮತ್ತು ಅಲ್ಲಲ್ಲಿ ಅವರು ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಆಗಿಲ್ಲ. ಯಾಕಂತ ಹೇಳಿದ್ರೆ ಇದು ಮೊದಲು ಕಟ್ಟಿದಾಗ ಚಿಕ್ಕ ಆಸ್ಪತ್ರೆ ಆಗಿತ್ತು, ಮತ್ತೆ ಏನು ಸ್ವಲ್ಪ ಸೇರಿಸ್ಕೊಂಡಿದ್ದಾರೆ ಅದ್ರ ಒಂದು ಸಿಸ್ಟಮ್ ಇಲ್ಲ ಮತ್ತು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಬಹಳ ಒಳಗಡೆ ಹೋದ್ರೆ ಎಲ್ಲಿ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಸರಿಯಾಗಿ. ಅದಕ್ಕೇನೆ ನಾವು ಮತ್ತು ನಮ್ಮ ಶಾಸಕರು ಸರ್ಕಾರ ಬಂದಿದ ತಕ್ಷಣ ಈ ತರ ಪರಿಸ್ಥಿತಿ ಇದೆ ಶ್ರೀನಿವಾಸ್ ಅವರು ಹೇಳಿದ್ರು. ಅದಕ್ಕೋಸ್ಕರ ನಾನು ಅವಾಗ ಅವ್ರಿಗೆ ಹೇಳಿದೆ, ಆಯ್ತು ಒಂದು ಹೊಸ ಆಸ್ಪತ್ರೆ ಮಾಡೋದಕ್ಕೆ ನಾನು CM ಹತ್ರ ಮಾತಾಡ್ತೀನಿ ಅಂತ ಹೇಳಿ CM ಅವ್ರಿಗೆ ಹೇಳಿದಾಗ CM ಅವರು ಅದೇ ಬೆಂಗಳೂರಿನಲ್ಲಿ ಹೊಸಕೋಟೆ, ಆನೇಕಲ್ಲು ಮತ್ತೆ ನಮ್ಮ ನೆಲಮಂಗಲ ಈ ಮೂರಕ್ಕೂ ಕೂಡ ಹೊಸ ಆಸ್ಪತ್ರೆಗೆ ಮಾಡಿಸೋಣ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ನಾವು ಕಳೆದ ಬಜೆಟ್ ನಲ್ಲಿ ಅನೌನ್ಸ್ ಆಯಿತು. ಈಗ ಟೆಂಡರ್ ಎಲ್ಲ ಕರೆದಾಗಿದೆ, ಟೆಂಡರ್ ಕೂಡ ಓಪನ್ ಆಗಿದೆ, ಈಗ ಕೆಲಸ ಶುರು ಮಾಡಬೇಕು. ಅದಕ್ಕೋಸ್ಕರ ಈ ಆಸ್ಪತ್ರೆ ಇಲ್ಲೇ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ನೋಡೋಕೆ ಬಂದೆ ನಾನು MLA ಜೊತೆ. ಆದರೆ ಇಲ್ಲಿ ಬಹುಶಃ ನಿರ್ಮಾಣ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಪರ್ಯಾಯವಾದ ಜಾಗವನ್ನು ಕೂಡ ನೋಡೋಕೆ ಹೋಗ್ತಾ ಇದ್ದೀನಿ. ನೋಡ್ಕೊಂಡ ನಂತರ ತೀರ್ಮಾನ ಆಗಿದ ತಕ್ಷಣ ನಾವು ಬಹುಶಃ ಈ ತಿಂಗಳು ಬರೋ ತಿಂಗಳೇ ನಾವು ಒಂದು ಗುದ್ದಲಿ ಪೂಜೆ ಮಾಡಿ ಹೊಸ ಒಂದು ಸುಸಜ್ಜಿತವಾದಂಥ 100 ಬೆಡ್ಡಿನ ಸುಮಾರು 35 ಕೋಟಿ ಇಲ್ಲ, ಒಟ್ಟು 42 ಕೋಟಿ ಆಗ್ತದೆಲ್ಲ. 40 ಎಕ್ವಿಪ್ಮೆಂಟು ಅದೆಲ್ಲ ಸೇರಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇಲ್ಲಿ ಒಂದು ಆಸ್ಪತ್ರೆಯನ್ನು ಹೊಸದಾಗಿ ಕಟ್ಕೊಡ್ಬೋದು.